ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾಗುತ್ತೆ? ಯುದ್ಧ ಆಗುತ್ತಾ? ಸೈನಿಕ ಕಾರ್ಯಾಚರಣೆ ಆಗುತ್ತಾ? ಈ ಒಂದು ಕಾತುರತೆ ಅಥವಾ ಗೊಂದಲ ಇಡೀ ದೇಶದ ಜನರಿಗಿತ್ತು. ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಮಾಧ್ಯಮಗಳಿಗೂ ಕೂಡ ಯಾವುದೇ ಕನ್ಫರ್ಮೇಷನ್ ಇರಲಿಲ್ಲ. ಭಾರತದ ಒಂದಷ್ಟು ಮೂಮೆಂಟ್ಗಳನ್ನು ನೋಡಿ ಹೀಗಾಗಬಹುದು, ಹೀಗೆ ಮಾಡಬಹುದು ಭಾರತ ಅಂತ ಎಲ್ಲರೂ ವರದಿ ಮಾಡಬೇಕಾದಂಥ ಸನ್ನಿವೇಶ ಇತ್ತು. ಆದರೆ ಈಗ ಭಾರತ ಸರ್ಕಾರ ಹೊರಡಿಸಿರುವಂತಹ ಒಂದು ಆದೇಶ ಇದೆಯಲ್ಲ, ಇದರಿಂದ ಒಂದು ಕನ್ಫರ್ಮ್ ಆಗ್ತಾ ಇದೆ, ಭಾರತ ಬಹಳ ದೊಡ್ಡ ಪ್ಲಾನ್ ಮಾಡಿದೆ. ಯಾರೂ ಊಹೆ ಮಾಡದಂತಹ ಪ್ಲಾನನ್ನೇ ಭಾರತ ಸರ್ಕಾರ ಮಾಡಿದೆ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಅದೇನು ಕೇಳಿದ್ರೆ 1971 ಯುದ್ಧದ ವೇಳೆ ಭಾರತ ಯಾವ ರೀತಿಯಾಗಿ ತನ್ನ ಜನರನ್ನು ರಕ್ಷಿಸಿಕೊಳ್ಳೋದಕ್ಕೆ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿತ್ತೋ, ಅದೇ ರೀತಿಯ ಮಾಕ್ ಡ್ರಿಲ್ಗೆ ಮೇ 7ನೇ ತಾರೀಕು ಆದೇಶ ಆಗಿದೆ. ದೇಶದ 244 ಜಿಲ್ಲೆಗಳಲ್ಲಿ ಈ ಯುದ್ಧದ ಸಂದರ್ಭದಲ್ಲಿ ಯಾವ್ಯಾವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂತೇಳಿ ಮಾಕ್ ಡ್ರಿಲ್ಲನ್ನು ನಡೆಸಲಾಗುತ್ತೆ. ಮಿತ್ರರೇ, ಇದು ನಮ್ಮ ಮಿಲಿಟರಿ ಸುರಕ್ಷತೆಗಲ್ಲ, ದೇಶದ ಅತ್ಯಂತ ಮುಖ್ಯ ಆಸ್ತಿಗಳನ್ನು, ಹಾಗೆ ಜನಸಾಮಾನ್ಯರನ್ನು, ನಗರವನ್ನು, ಇವೆಲ್ಲವುದನ್ನು ರಕ್ಷಣೆ ಮಾಡಿಕೊಳ್ಳೋದು ಹೇಗೆ, ಅದಕ್ಕೋಸ್ಕರವಾಗಿ ನಡೆಸ್ತಾ ಇರುವಂಥ ಯುದ್ಧ ತಾಲೀಮು. ಇದರಲ್ಲಿ ಜನಸಾಮಾನ್ಯರು ಭಾಗಿಯಾಗ್ತಾರೆ. ಇಷ್ಟು ದಿನ ನಮ್ಮ ಸೇನೆ ಯುದ್ಧ ತಾಲೀಮನ್ನು ಮಾಡ್ತಾ ಇತ್ತು. ನೌಕಾಸೇನೆ ಹಾಗೆ ಯುದ್ಧ ತಾಲೀಮು ಮಾಡ್ತು, ವಾಯುಸೇನೆ ಹೀಗೆ ಮಾಡ್ತು, ಇದೆಲ್ಲ ಸುದ್ದಿಯನ್ನು ಕೇಳ್ತಾ ಇದ್ವಿ. ಇದೇ ಮೊಟ್ಟ ಮೊದಲ ಬಾರಿಗೆ, ಅಂದರೆ 1971 ಯುದ್ಧದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಇಂತಹದೊಂದು ಮಾಕ್ ಡ್ರಿಲ್ಗೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಅಲ್ಲಿಗೆ ಒಂದು ಕನ್ಫರ್ಮ್ ಆಗ್ತಾ ಇದೆ, ಭಾರತ ಯುದ್ಧಕ್ಕೆ ಹೋಗ್ತಾ ಇದೆ ಅಂತ. ಮಿತ್ರರಿಗೆ, ಈ ಮಾಕ್ ಡ್ರಿಲ್ನಿಂದ ಏನೇನು ಲಾಭ ಆಗುತ್ತೆ, ಯಾವ ರೀತಿಯಾಗಿ ಯುದ್ಧ ತಾಲೀಮಿನಲ್ಲಿ ಜನ ಭಾಗಿಯಾಗ್ತಾರೆ, ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎರಡನೇದಾಗಿ, ಪುತಿನ್ ಮತ್ತು ನರೇಂದ್ರ ಮೋದಿ ಅವರ ನಡುವೆ ಮಾತುಕತೆ ಆಗಿದೆ. ಈ ವೇಳೆ ಭಾರತದ ಸೈನಿಕ ಕಾರ್ಯಾಚರಣೆ ಅಥವಾ ಯುದ್ಧಕ್ಕೆ ಪುತಿನ್ರಿಂದ ನೇರ ಬೆಂಬಲ ವ್ಯಕ್ತವಾಗಿದೆ. ವರ್ಷಾಂತ್ಯದಲ್ಲಿ ಪುತಿನ್ ಭಾರತಕ್ಕೆ ಬರೋದಕ್ಕೂ ಕೂಡ ಒಪ್ಕೊಂಡಿದ್ದಾರಂತೆ. ಬಹಳ ಇಂಪಾರ್ಟೆಂಟ್ ಆದಂತಹ ಮಾತುಕತೆ. ಜಪಾನ್ನ ರಕ್ಷಣಾ ಸಚಿವರು ಕೂಡ ಭಾರತಕ್ಕೆ ಬಂದಿದ್ರು, ಅವರು ಕೂಡ ಭಾರತಕ್ಕೆ ಬೆಂಬಲವನ್ನು ಘೋಷಿಸಿದ್ದಾರೆ. ಇದೆಲ್ಲದರ ನಡುವೆ ಕುತಂತ್ರಿ ಚೀನಾ ಮತ್ತೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಘೋಷಿಸಿದೆ. ಅದರ ಬಗ್ಗೆನೂ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯುದ್ಧ ಅನ್ನುವಂಥದ್ದು ಅಷ್ಟು ಈಸಿ ಅಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಟೆನ್ಷನ್ ಉದ್ಭವ ಆಯ್ತಲ್ಲ ಪೆಹಲ್ಗಾಮ್ ದಾಳಿ ಆದ ಬಳಿಕ, ಆ ಬಗ್ಗೆ ನಾನು ಪ್ರತಿ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೂ ಕೆಲವರು ಕಮೆಂಟ್ ಹಾಕ್ತಾ ಇದ್ರು, ಯಾಕೆ ವಿಳಂಬ ಆಗ್ತಾ ಇದೆ, ಕೇವಲ ನಾವು ಹೇಳೋದ್ರಲ್ಲೇ ಮಗ್ನ ಆಗಿಬಿಟ್ಟಿದ್ದೀವಿ, ನಾವು ಪಾಕಿಸ್ತಾನವನ್ನು ಉಡಾಯಿಸಬೇಕು, POK ಮೇಲೆ ದಾಳಿ ಮಾಡಬೇಕು, ಅದನ್ನು ವಶಕ್ಕೆ ಪಡಿಬೇಕು, ಹೀಗೆ ಜನರ ಉತ್ಸಾಹ ಬಹಳಷ್ಟಿತ್ತು. ಆದರೆ ಯುದ್ಧ ಅನ್ನುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಯುದ್ಧಕ್ಕೆ ಸಾಕಷ್ಟು ತಾಲೀಮು ಮಾಡ್ಕೊಳ್ಬೇಕಾಗತ್ತೆ, ನಾವು ಸಿದ್ಧಗೊಳ್ಬೇಕಾಗತ್ತೆ. ಒಂದು ದೇಶ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತಂದರೆ ಅದು ಈಗಿನ ಕಾಲದಲ್ಲಿ ಇಡೀ ವಿಶ್ವಕ್ಕೆ ಗೊತ್ತಾಗುತ್ತೆ. ಯಾವುದೇ ದೇಶ ಏಕಾಏಕಿಯಾಗಿ ಗಡಿಯಲ್ಲಿ ಬಂದು ಯುದ್ಧ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಚೀನಾ ಬೇಕಾದ್ರಾಗಿರಲಿ, ರಷ್ಯಾ ಬೇಕಾದರೂ ಆಗಿರಲಿ, ಅಥವಾ ಅಮೆರಿಕ ಬೇಕಾದರೂ ಆಗಿರಲಿ, ಯುದ್ಧ ಮಾಡಬೇಕು ಅಂತಂದರೆ ಅದಕ್ಕೆ ಪೂರ್ವ ಸಿದ್ಧತೆ ಬೇಕಾಗತ್ತೆ. ಇಸ್ರೇಲ್ನಂತಹ ದೇಶ ಸದಾ ಯುದ್ಧಕ್ಕೆ ಸಿದ್ಧವಾಗಿರುತ್ತೆ. ಹಾಗಾಗಿ ಅವರು ಮಾರನೇ ದಿನವೇ ಬೇಕಾದರೂ ಎಲ್ಲಾದರೂ ದಾಳಿ ಮಾಡಬಹುದು. ಆದರೂ ಕೂಡ ಅವರು ದೊಡ್ಡ ಯುದ್ಧಕ್ಕೆ ರೆಡಿ ಆಗಬೇಕು ಅಂತಂದರೆ ಟೈಮ್ ತೆಗೆದುಕೊಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತು, ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಳೋದಕ್ಕೆ ಇಸ್ರೇಲ್ 1 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಳ್ತು. ಅಷ್ಟು ಈಸಿಯಾಗಿ ಅವರು ಇರಾನ್ ಮೇಲೆ ದಾಳಿ ಮಾಡಿರಲಿಲ್ಲ. ನಾವೇನಂದುಕೊಳ್ತೀವಿ, ಇರಾನ್ ಇವತ್ತು ದಾಳಿ ಮಾಡ್ತಾ ನಾಳೆಯೇ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡುತ್ತೆ ಅಂತ. ಹಾಗಾಗೋದಿಲ್ಲ ಮಿತ್ರರೇ. ಮೊದಲಿಗೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು, ಮುಂದೆ ಆಗುವಂಥ ಸಂಭವ್ಯ ದಾಳಿಯಿಂದಾಗಿ. ಇಸ್ರೇಲ್ಗೆ ಅಮೆರಿಕದ ಹೆಚ್ಚುವರಿ ಥಾಡ್ ಡಿಫೆನ್ಸ್ ಸಿಸ್ಟಮ್ ಬರುವವರೆಗೂ ಕೂಡ ಇಸ್ರೇಲ್ ಕಾದಿತ್ತು. ಅಮೆರಿಕದ ಥಾಡ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡೇ ಅವರು ಮುಂದೆ ದಾಳಿ ಮಾಡಿದ್ರು. ಈಗಲೂ ಅಷ್ಟೇ ಮಿತ್ರರೇ, ಪಾಕಿಸ್ತಾನ ಏನು ಬಹಳ ಕಮ್ಜೋರ್ ಆಗಿದೆ, ಅಂದರೆ ಅವರು ಬಲ ಕಡಿಮೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಭಾರತ ದಾಳಿ ಮಾಡಿಬಿಡಬಹುದು, ನಮಗೆ ಬಹಳ ಶಕ್ತಿ ಇದೆ, ನಾವು ಯುದ್ಧ ಮಾಡಿ ಜಯಿಸಬಹುದು ಅಂತ ಅನೇಕರಿಗೆ ಅನಿಸ್ತಾ ಇತ್ತು. ಸುಮ್ಮನೆ ಕೇಂದ್ರ ಸರ್ಕಾರ ವಿಳಂಬ ಮಾಡ್ತಾ ಇದೆ, ನಮ್ಮ ಮಿಲಿಟರಿ ವಿಳಂಬ ಮಾಡ್ತಾ ಇದೆ, ಈ ರೀತಿಯಾಗೆಲ್ಲ ಮಾತನಾಡ್ಕೊಳ್ತಾ ಇದ್ರು. ಹಾಗಿಲ್ಲ ಮಿತ್ರರೇ, ಭಾರತ ಬಹಳ ದೊಡ್ಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಅದಕ್ಕೆ ಉತ್ತಮವಾದಂತಹ ಉದಾಹರಣೆ ಜನಗಳ ರಕ್ಷಣೆಗೆ ಕೇಂದ್ರ ಸರ್ಕಾರ ಕೈಗೊಂಡಿರುವಂತಹ ಮಾಕ್ ಡ್ರಿಲ್. ಹಾಗಾದ್ರೆ ಏನಿದು ಮಾಕ್ ಡ್ರಿಲ್, ಏನೇನು ಮಾಡಲಾಗುತ್ತೆ ಅದರಲ್ಲಿ ನೋಡೋದಾದ್ರೆ, ಮುಖ್ಯವಾಗಿ ಕೇಂದ್ರ ಸರ್ಕಾರ 5 ಅಂಶಗಳನ್ನು ಹೇಳಿದೆ. ಮೊದಲನೇದಾಗಿ ಏರ್ ರೈಡ್ ವಾರ್ನಿಂಗ್ ಸೈರನ್. ಮಿತ್ರರೇ, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸದ್ಯ ಏನಾದರೂ 2 ದೇಶಗಳ ನಡುವೆ ಯುದ್ಧ ನಡೀತು ಅಂತಂದ್ರೆ ಬಹಳ ದೊಡ್ಡ ಭೀತಿ ಇರುವಂತಹದ್ದು ಏರ್ ರೈಡ್ ಆಗುತ್ತೆ. ಶತ್ರು ದೇಶ ತನ್ನ ವಾಯುಪಡೆಯನ್ನು ಬಳಸಿ ನಮ್ಮ ಮೇಲೆ ದಾಳಿ ಮಾಡುವಂಥ ಆತಂಕ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಆಸ್ತಿಗಳನ್ನು ಬಚಾವ್ ಮಾಡ್ಕೊಳ್ಳೋದು ಹೇಗೆ, ಇದರ ಬಗ್ಗೆ ಮೇ 7ನೇ ತಾರೀಕು ನಡೆಸುವಂತಹ ಮಾಕ್ ಡ್ರಿಲ್ನಲ್ಲಿ ಜನರಿಗೆ ಅರಿವನ್ನು ಮೂಡಿಸಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ರಕ್ಷಣೆಯನ್ನು ಮಾಡಿಕೊಳ್ಬೇಕು, ಅಥವಾ ದೇಶದ ಆಸ್ತಿಗಳನ್ನು ಹೇಗೆ ರಕ್ಷಣೆ ಮಾಡಬೇಕು, ಇದ್ರ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತೆ. ಯಾಕಂದ್ರೆ ನಮ್ಮ ಈಗಿನ ಜನರೇಷನ್ ಯುದ್ಧವನ್ನು ನೋಡಿಲ್ಲ. 1971 ಯುದ್ಧವೇ ಬಹಳ ದೊಡ್ಡ ಯುದ್ಧ. ಅದಾದ ಮೇಲೆ ಕಾರ್ಗಿಲ್ ಯುದ್ಧ ಆಯಿತು. ಕಾರ್ಗಿಲ್ ಯುದ್ಧದಲ್ಲಿ ಅದು ಕೇವಲ ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು, ದೇಶವ್ಯಾಪಿ ಆದಂತಹ ಯುದ್ಧ ಅಲ್ಲ.
ಈಗೇನಾದ್ರೂ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಿದ್ದೇ ಆದ್ರೆ ಅದು ದೇಶಕ್ಕೆ ವಿಸ್ತರಿಸಬಹುದು. ಪಾಕಿಸ್ತಾನ ಒತ್ತಡಕ್ಕೊಳಗಾಗಿ ಭಾರತದ ಬೇರೆ ಬೇರೆ ಭಾಗದ ಮೇಲೂ ಕೂಡ ದಾಳಿ ಮಾಡಬಹುದು. ಅಂತಹ ಸಂದರ್ಭದಲ್ಲಿ ನಾವು ರಕ್ಷಿಸಿಕೊಳ್ಳುವಂತಹದ್ದು ಹೇಗೆ? ಅದಕ್ಕೋಸ್ಕರವಾಗಿ ಜನಸಾಮಾನ್ಯರಿಗೆ ಅರಿವು ಮೂಡಿಸುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇಂತಹದೊಂದು ಮಾಕ್ ಡ್ರಿಲ್ಗೆ ಕೈ ಹಾಕಿದೆ. ಜನರಿಗೆ ಮೊದಲಿಗೆ ತಿಳಿಸಿಕೊಡುವಂತಹದ್ದೇ ಏರ್ ರೈಡ್ ವಾರ್ನಿಂಗ್ ಸೈರನ್ ಬಗ್ಗೆ. ಮಿತ್ರರೇ, ಇದನ್ನು ನಾವು ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಉಕ್ರೇನ್ ಕೂಡ ಬಳಸಿದ್ದನ್ನು ನೋಡಿದೀವಿ. ಹಾಗೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ಮಾಮೂಲಿಯಾಗಿ ಇದನ್ನು ಬಳಸಲಾಗುತ್ತೆ. ಶತ್ರುಪಡೆಯ ಮಿಸೈಲ್ ಏನಾದ್ರೂ ಬಂದ್ರೆ ಅಥವಾ ಶತ್ರುಪಡೆಯ ಫೈಟರ್ ಜೆಟ್ಗಳೇನಾದ್ರೂ ನಮ್ಮ ನಗರವನ್ನು ಪ್ರವೇಶ ಮಾಡಿದ ತಕ್ಷಣ ಒಂದು ಸೈರನ್ ಆಗುತ್ತೆ. ಆ ಸಂದರ್ಭದಲ್ಲಿ ಜನಸಾಮಾನ್ಯರು ಸುರಕ್ಷಿತ ಸ್ಥಳಗಳಲ್ಲಿ ಅಡಗಿ ಕೂರಬೇಕು. ಇಸ್ರೇಲ್ನಲ್ಲಿ ಇಂತಹ ಸೈರನ್ ಆದ ತಕ್ಷಣ ಎಲ್ಲರೂ ಕೂಡ ಬಂಕರ್ಗೆ ಹೋಗ್ತಾರೆ. ನಮ್ಮ ದೇಶದಲ್ಲಿ ಅಂತಹ ಬಂಕರ್ಗಳಿಲ್ಲ. ಸಾಮಾನ್ಯವಾಗಿ ನಗರ ಪ್ರದೇಶದಲ್ಲಿ ಇಂತಹ ಸೈರನ್ ಆದ್ರೆ ಯಾರು ಕೂಡ ರಸ್ತೆಯಲ್ಲಿರಬಾರದು ಅಂತಹ ಸೂಚನೆಯನ್ನ ಕೊಡಲಾಗಿರುತ್ತೆ. ಇದರ ಬಗ್ಗೆಯೂ ಕೂಡ ಮೇ 7ರ ಮಾಕ್ ಡ್ರಿಲ್ ನಲ್ಲಿ ಇನ್ನಷ್ಟು ಡೀಟೇಲ್ಸ್ ಸಿಗುತ್ತೆ. ಭಾರತ ಸರ್ಕಾರ ಸುರಕ್ಷತೆಗೋಸ್ಕರವಾಗಿ ಏನ್ ಕ್ರಮ ಕೈಗೊಳ್ಳುತ್ತೆ, ಜನರಿಗೆ ಎಲ್ಲಿಗೆ ಹೋಗೋದಕ್ಕೆ ಸೂಚನೆಯನ್ನ ಕೊಡುತ್ತೆ, ಇದು ಗೊತ್ತಾಗುತ್ತೆ. ಇದು ಯಾಕೆ ಈಗ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತಂದ್ರೆ, ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗಿದ್ದೇ ಆದ್ರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನ ಡ್ರೋನ್ಗಳನ್ನು ಬಳಸುವಂತಹ ಸಾಧ್ಯತೆಗಳ ಬಗ್ಗೆ ಮಾಹಿತಿ ಇದೆ. ಯಾಕೆ ಈ ಅನುಮಾನ ಅಂತಂದ್ರೆ, ಟರ್ಕಿ ಈಗಾಗಲೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ, ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ ಎನ್ನುವಂಥ ಅನುಮಾನ ಕೂಡ ಇದೆ. ಇನ್ನೊಂದು ಕಡೆ ಚೈನಾ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಹೀಗಾಗಿ ಡ್ರೋನ್ಗಳನ್ನು ಅವರಿಬ್ಬರೂ ಕೂಡ ಪೂರೈಕೆ ಮಾಡಬಹುದು. ಭಾರತದ ವಿರುದ್ಧವಾಗಿ ಪಾಕಿಸ್ತಾನ ಡ್ರೋನ್ಗಳನ್ನು ಬಳಸುವಂತ ಸಾಧ್ಯತೆಗಳಿದೆ ಅಂತ. ಈ ಡ್ರೋನ್ಗಳು ಭಾರತದ ವಾಯುರಕ್ಷಣಾ ವ್ಯವಸ್ಥೆಗಳನ್ನು ದಾಟಿ ನಗರದವನ್ನು ಪ್ರವೇಶ ಮಾಡಿದ್ದೆ ಆದ್ರೆ ಅಂತಹ ಸಂದರ್ಭದಲ್ಲಿ ಈ ಸೈರನ್ ಆಗುತ್ತೆ. ಎರಡನೇ ಅಂಶ ಕೇಂದ್ರ ಸರ್ಕಾರ ಏನ್ ಮೆನ್ಷನ್ ಮಾಡಿದೆ ಅಂತಂದ್ರೆ, ಜನರಿಗೆ ಆತ್ಮರಕ್ಷಣೆಯ ಟ್ರೈನಿಂಗ್. ಯುದ್ಧದ ಸಂದರ್ಭದಲ್ಲಿ ಹೇಗಿರಬೇಕು, ಆತ್ಮರಕ್ಷಣೆ ಹೇಗೆ ಮಾಡಿಕೊಳ್ಬೇಕು, ಯಾವ ರೀತಿಯ ಸೂಚನೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು, ಇದರ ಬಗ್ಗೆಯೂ ಕೂಡ ಟ್ರೈನಿಂಗ್ ಕೊಡಲಾಗುತ್ತೆ. ಮೂರನೇದಾಗಿ ಬ್ಲಾಕ್ಔಟ್. ಮಿತ್ರರೇ, ಇದು ತೀರಾ ಇಂಪಾರ್ಟೆಂಟ್. ಪಾಕಿಸ್ತಾನದಂತಹ ದೇಶದ ನಡುವೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಯಾವುದೋ ನಿಯಮದ ಪ್ರಕಾರ ಯುದ್ಧ ನಡೆಯುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಎಲ್ಲ ನಿಯಮವನ್ನು ಉಲ್ಲಂಘಿಸಿಯೇ ಯುದ್ಧ ಮಾಡುತ್ತೆ. ಹೀಗಾಗಿ ಅವರು ರಾತ್ರಿ ವೇಳೆ ಪ್ರಮುಖ ನಗರವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಗರಗಳ ವಿದ್ಯುತ್ ದೀಪವನ್ನು ಬಂದ್ ಮಾಡಿ ಬ್ಲಾಕ್ಔಟ್ ಮಾಡಲಾಗುತ್ತೆ. ಅಂದ್ರೆ ಶತ್ರು ಪಡೆಗೆ ಗೊತ್ತಾಗೋದಿಲ್ಲ ಇದು ನಗರವಾ ಅಥವಾ ಜನನಿಬಿಡವಾದಂತಹ ಪ್ರದೇಶವಾ, ಏನಿದೆ ಅಲ್ಲಿ ಅಂತ ಗೊತ್ತಾಗೋದಿಲ್ಲ. ಕಂಪ್ಲೀಟ್ ಕತ್ತಲೆ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಈಗಾಗಲೇ ಭಾರತ ಕೆಲವೆಡೆ ಮಾಡಿದೆ. ಪಂಜಾಬ್ನ ಫಿರೋಜ್ಪುರದಲ್ಲಿ ಮೊನ್ನೆ ಈ ಮಾಕ್ ಡ್ರಿಲ್ ನಡೆದಿದೆ. ರಾತ್ರಿ 9 ಗಂಟೆಯಿಂದ 9:15ವರೆಗೆ ಪಂಜಾಬ್ನ ಫಿರೋಜ್ಪುರದಿಂದ ಕಂಟೋನ್ಮೆಂಟ್ ವರೆಗೆ ಸಂಪೂರ್ಣವಾಗಿ ಕತ್ತಲೆ ಮಾಡಲಾಗಿತ್ತು. ಅಂದ್ರೆ ಸಣ್ಣ ಬೆಳಕು ಕೂಡ ಅಲ್ಲಿರೋದಿಲ್ಲ. ಆ ರೀತಿಯ ಕತ್ತಲೆಯ ಮಾಕ್ ಡ್ರಿಲ್ ಅನ್ನು ಭಾರತ ಈಗಾಗಲೇ ಮಾಡಿಬಿಟ್ಟಿದೆ. ಇದನ್ನು ಇನ್ನಷ್ಟು ಜಾಗದಲ್ಲಿ ಅಂದ್ರೆ 244 ಜಿಲ್ಲೆಗಳಿಗೇನು ನೋಟಿಸ್ ಅನ್ನು ಕೊಟ್ಟಿದ್ದಾರೆ, ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಂತಹ ಮಾಕ್ ಡ್ರಿಲ್ಗಳು ನಡೀತವೆ. ಇದರ ಜೊತೆಗೆ ನಮ್ಮ ಅಣುಸ್ಥಾವರಗಳಿರಬಹುದು, ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡುವಂತಹ ಪ್ಲಾಂಟ್ಗಳಿರಬಹುದು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳಿರಬಹುದು, ಸೈನಿಕ ನೆಲೆಗಳಿರಬಹುದು, ಇವುಗಳ ರಕ್ಷಣೆ ಬಗ್ಗೆಯೂ ಕೂಡ ಅಣುಕು ಕಾರ್ಯಾಚರಣೆ ನಡೆಯುತ್ತೆ. ಇದೆಲ್ಲ ಆಗ್ತಿದ್ದ ಹಾಗೆ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸೋದು ಹೇಗೆ, ಅದರ ಬಗ್ಗೆಯೂ ಕೂಡ ಅಣುಕು ಕಾರ್ಯಾಚರಣೆ ಆಗುತ್ತೆ. ಎಲ್ಲೊಂದು ಕಡೆಯಲ್ಲಿ ಬಂದು ಬಾಂಬ್ ಬೀಳುತ್ತಪ್ಪ, ಅಂತಹ ಸಂದರ್ಭದಲ್ಲಿ ಇವ್ಯಾಕ್ಯುಯೇಷನ್ ಮಾಡೋದು ಹೇಗೆ, ಅದನ್ನು ಕೂಡ ಸೇನೆ ಜನರಿಗೆ ತಿಳಿಸುತ್ತೆ. ಅಂದ್ರೆ ಇಡೀ ದೇಶವನ್ನ ಸಜ್ಜುಗೊಳಿಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಯುದ್ಧ ಅನ್ನುವಂಥದ್ದು ಮಾಮೂಲಿ ಅಲ್ಲ. ಇದಕ್ಕೆ ನಾವು ಸಜ್ಜಾಗಬೇಕು, ಜನರು ಕೂಡ ಕೈ ಜೋಡಿಸಬೇಕು. ಇದೆಲ್ಲೋ ನಮ್ಮ ಸೈನಿಕರು ಮಾಡ್ತಾರೆ, ನಾವಿಲ್ಲಿ ಮನೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಮೆಂಟ್ ಮಾಡ್ತೀವಿ ಅಂತ ಹೇಳೋದಲ್ಲ. ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು. ನಮ್ಮ ಕೈಲಿ ಬಂದೂಕಿರೋದಿಲ್ಲ ಅಷ್ಟೇ, ಆದರೆ ದೇಶದ ರಕ್ಷಣೆ ಪ್ರತಿಯೊಬ್ಬನ ಜವಾಬ್ದಾರಿಯಾಗಿರುತ್ತೆ ಅಂತ ಕೇಂದ್ರ ಸರ್ಕಾರ ಈ ಮಾಕ್ ಡ್ರಿಲ್ ಮೂಲಕ ಇಡೀ ದೇಶಕ್ಕೆ ತಿಳಿಸ್ತಾ ಇದೆ. ಮಿತ್ರರೇ, ಒಂದು ಕಡೆ ಮಾಕ್ ಡ್ರಿಲ್, ಇನ್ನೊಂದು ಕಡೆ ನಮ್ಮ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಇದೆರಡನ್ನ ನೋಡಿದಾಗ ಭಾರತ ಪಾಕಿಸ್ತಾನದ ಮೇಲೆ ಬಹಳ ದೊಡ್ಡ ಪ್ಲಾನ್ ಅನ್ನು ಮಾಡಿದೆ. ಇದು ಕನ್ಫರ್ಮ್ ಆಗ್ತಾ ಇದೆ. ಅದು ಯುದ್ಧ ಅನ್ನೋದನ್ನು ಕೂಡ ನೀವು 100ಕ್ಕೆ 100ರಷ್ಟು ಹೇಳಬಹುದು. ಅಷ್ಟಕ್ಕೂ ರಾಜನಾಥ್ ಸಿಂಗ್ ಏನು ಹೇಳಿದ್ದಾರೆ ಕೇಳಿದ್ರೆ, ನೀವೆಲ್ಲರೂ ಏನು ಬಯಸ್ತಾ ಇದ್ದೀರೋ ಅದು 100% ಆಗುತ್ತೆ. ಮಿತ್ರರೇ, ಇವತ್ತು ಇಡೀ ದೇಶ ಬಯಸ್ತಾ ಇರುವಂತಹದ್ದೇನು, ಪಾಕಿಸ್ತಾನದ ಬಳಿಯಲ್ಲಿರುವಂತಹ ಭಾರತದ ಕಿರೀಟ ಏನಿದೆ, ಅದು POK ಇರಬಹುದು ಅಥವಾ ಗಿಲ್ಗಿಟ್ ಬಾಲ್ಟಿಸ್ತಾನ ಇರಬಹುದು. ಇದೆರಡನ್ನೂ ಕೂಡ ವಶಕ್ಕೆ ಪಡಿಬೇಕು. ನಾವೇನೀಗ ಪ್ರತಿನಿತ್ಯ ಮ್ಯಾಪ್ ನೋಡ್ತೀವಿ, ಆ ಮ್ಯಾಪ್ನಂತೆ ಭಾರತ ಇರಬೇಕು, ಹೀಗಂತ ಇಡೀ ದೇಶ ಬಯಸ್ತಾ ಇದೆ. ಅದನ್ನು ರಾಜನಾಥ್ ಸಿಂಗ್ ಪರೋಕ್ಷವಾಗಿ ಹೇಳಿದ್ದಾರೆ. ಇಡೀ ದೇಶ ಏನು ಬಯಸ್ತಾ ಇದೆ, ನೀವೆಲ್ಲ ಏನು ಬಯಸ್ತಾ ಇದ್ದೀರಿ, ಅದಾಗುತ್ತೆ, 100% ಆಗುತ್ತೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ ಅದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಅಂತ. ಇದಕ್ಕೆ ಪೂರಕವಾಗಿ ಪಾಕಿಸ್ತಾನದ ರಕ್ಷಣಾ ಸಚಿವನು ಕೂಡ ಹೇಳಿದ್ದಾನೆ. ಆತ ಏನು ಹೇಳಿದ್ದಾನೆ ಅಂತಂದರೆ, ಭಾರತ POK ಪ್ರಾಂತ್ಯದಲ್ಲಿ ದಾಳಿ ಮಾಡುತ್ತೆ, ಯಾವಾಗ ಬೇಕಾದರೂ ದಾಳಿ ಆಗಬಹುದು, ನಾವು ಅದನ್ನು ತಡೆಯೋದಕ್ಕೆ ಸಿದ್ಧರಾಗಿದ್ದೀವಿ. ಭಾರತ POKಯನ್ನೇ ಟಾರ್ಗೆಟ್ ಮಾಡುತ್ತೆ ಅನ್ನುವಂಥ ಮಾಹಿತಿ ನಮಗಿದೆ ಅಂತೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವ ಹೇಳ್ತಾನೆ. ಅಲ್ಲಿಗೆ ಮಿತ್ರರೇ, ಎರಡೂ ದೇಶಗಳು ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ನರೇಂದ್ರ ಮೋದಿ ಅವರ ಕೆಲವೊಂದಷ್ಟು ನಡೆಗಳು ಕೂಡ ಇದಕ್ಕೆ ಪೂರಕವಾಗಿದೆ. ನರೇಂದ್ರ ಮೋದಿ ಅವರು ನಿನ್ನೆ 3 ಮೀಟಿಂಗ್ಗಳನ್ನು ಮಾಡಿದ್ರು. ಮೊದಲನೇದಾಗಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರನ್ನ ಭೇಟಿಯಾದರು. ಎರಡನೇದಾಗಿ ದೇಶದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರನ್ನು ಕೂಡ ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿದ್ರು.
ಹಾಗೆ ರಾಹುಲ್ ಗಾಂಧಿ ಜೊತೆಗೂ ಕೂಡ ಮಾತುಕತೆ ಆಗಿದೆ. ಸಿಬಿಐ ಡೈರೆಕ್ಟರ್ ನೇಮಕಾತಿಗೋಸ್ಕರವಾಗಿ ಈ ಮಾತುಕತೆ ನಡೆದಿದೆ ಅಂತ ಹೇಳಲಾದರೂ ಕೂಡ ಕೆಲವೊಂದಷ್ಟು ವಿಪಕ್ಷಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿರಬಹುದು. ಯಾಕೆಂದ್ರೆ ವಿಪಕ್ಷಗಳ ಜವಾಬ್ದಾರಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಭಾರತ ಯುದ್ಧಕ್ಕೆ ಇಳಿದಿದ್ದೇ ಆದ್ರೆ ದೇಶದಲ್ಲಿ ಒಂದೇ ಸ್ವರ ಇರಬೇಕು, ಅಪಸ್ವರಕ್ಕೆ ಆಸ್ಪದವೇ ಇರಬಾರದು. ಹೀಗಾಗಿ ವಿಪಕ್ಷಗಳ ರೋಲ್ ಬಹಳ ಮುಖ್ಯವಾಗುತ್ತೆ. ಇಷ್ಟು ದಿನ ಮಿತ್ರರೇ ರಾಹುಲ್ ಗಾಂಧಿ ಆಗಿರಬಹುದು, ಖರ್ಗೆ ಆಗಿರಬಹುದು, ಕಾಂಗ್ರೆಸ್ನ ಟಾಪ್ ಲೆವೆಲ್ನ ನಾಯಕತ್ವ ಬಹಳ ಜವಾಬ್ದಾರಿಯುತವಾಗಿ ನಡೆದುಕೊಂಡಿದೆ. ಕೆಳಗಿರುವಂತಹ ನಾಯಕರು ಕೆಲವೊಂದಷ್ಟು ನಾಲಿಗೆಯನ್ನು ಹರಿಬಿಟ್ರು, ಬೇಕಾಬಿಟ್ಟಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು ಅಂತ ಬಿಟ್ರೆ ಟಾಪ್ ಲೆವೆಲ್ನ ನಾಯಕರು ಇದುವರೆಗೆ ಅಂತಹ ಹೇಳಿಕೆಯನ್ನು ಕೊಟ್ಟಿಲ್ಲ. ನಮಗೆ ಭಾರತದ ರಕ್ಷಣೆ ಮುಖ್ಯ, ಕೇಂದ್ರ ಸರ್ಕಾರ ಏನೇ ಕ್ರಮ ಕೈಗೊಂಡ್ರೂ ಕೂಡ ನಾವು ಜೊತೆಗಿರ್ತೀವಿ ಅಂತ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೇ ರೀತಿಯ ನಿಲುವನ್ನ ಎಲ್ಲಾ ವಿಪಕ್ಷಗಳು ತೆಗೆದುಕೊಳ್ಳುವಂತಹದ್ದು ಮುಖ್ಯ. ಹೀಗಾಗಿ ನರೇಂದ್ರ ಮೋದಿ ಮತ್ತು ರಾಹುಲ್ ಗಾಂಧಿ ನಡುವಿನ ಮಾತುಕತೆಯಲ್ಲಿ ಇದು ಕೂಡ ಚರ್ಚೆ ಆಗಿದ್ದಿರಬಹುದು. ಜೊತೆಗೆ ನರೇಂದ್ರ ಮೋದಿ ಅವರು ಪುತಿನ್ಗೆ ಕಾಲ್ ಮಾಡಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಪುತಿನ್ ಭಾರತಕ್ಕೆ ಕಂಪ್ಲೀಟ್ ಆದಂತಹ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಟೆರರಿಸಂ ಅನ್ನ ನಾಶ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಪುತಿನ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಭಾರತಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಪುತಿನ್ ಘೋಷಣೆ ಮಾಡಿದ್ದಾರೆ. ಅದು ಅಲ್ಲದೆ ಮಿತ್ರರೇ, ನರೇಂದ್ರ ಮೋದಿ ಅವರು ಈ ವರ್ಷಾಂತ್ಯದಲ್ಲಿ ನಮ್ಮ ದೇಶಕ್ಕೆ ಬನ್ನಿ ಅಂತ ಪುತಿನ್ಗೆ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಪುತಿನ್ ಒಪ್ಕೊಂಡಿದ್ದಾರೆ. ನಿಮಗೆ ನೆನಪಿರಲಿ, ಯುದ್ಧ ಶುರುವಾದ ಬಳಿಕ ಅಂದ್ರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾದ ಬಳಿಕ ಪುತಿನ್ ಭಾರತ ಪ್ರವಾಸವನ್ನು ಕೈಗೊಂಡಿಲ್ಲ. ಈ ವರ್ಷಾಂತ್ಯದಲ್ಲಿ ಪುತಿನ್ ದ್ವಿಪಕ್ಷೀಯ ಸಂಬಂಧವನ್ನು ವೃದ್ಧಿ ಮಾಡೋದಕ್ಕೋಸ್ಕರವಾಗಿ ಭಾರತ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಇದನ್ನ ಕ್ರೆಮ್ಲಿನ್ನೇ ಈಗ ಸ್ಪಷ್ಟಪಡಿಸಿದೆ. ಇನ್ನು ಜಪಾನ್ನ ರಕ್ಷಣಾ ಸಚಿವರು ಕೂಡ ಭಾರತ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಭಾರತವನ್ನು ಬೆಂಬಲಿಸಿದ್ದಾರೆ. ನಮ್ಮ ಸಂಪೂರ್ಣ ಬೆಂಬಲ ಭಾರತಕ್ಕಿದೆ, ಉಗ್ರವಾದದ ವಿರುದ್ಧ ಭಾರತ ಏನೇ ಕಾರ್ಯಾಚರಣೆ ಮಾಡಿದ್ರೂ ಕೂಡ ಜಪಾನ್ ಬೆಂಬಲಿಸುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದೆಲ್ಲದರ ನಡುವೆ ಚೈನಾ ಮಾತ್ರ ಮತ್ತೆ ಪಾಕಿಸ್ತಾನದ ಬೆನ್ನಿಗೆ ನಿಂತಿದೆ. ಪಾಕಿಸ್ತಾನದಲ್ಲಿರುವಂತಹ ಚೈನಾ ರಾಯಭಾರಿ ಪಾಕಿಸ್ತಾನದ ಅಧ್ಯಕ್ಷ ಆಸಿಫ್ ಅಲಿ ಜರ್ದಾರಿಯನ್ನ ಭೇಟಿಯಾಗಿದ್ರು. ಆ ಭೇಟಿ ಬಳಿಕ ಅವರು ಹೇಳಿದ್ದಾರೆ, ದಕ್ಷಿಣ ಏಷ್ಯಾದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋದಕ್ಕೆ ನಾವು ಸದಾ ಪಾಕಿಸ್ತಾನದೊಂದಿಗೆ ಇರ್ತೀವಿ. ಪಾಕಿಸ್ತಾನಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ. ಪಾಕಿಸ್ತಾನ ನಮಗೆ ಪರಮ ಮಿತ್ರ ದೇಶ. ಹೀಗಂತ ಚೈನಾದ ಪಾಕಿಸ್ತಾನದ ರಾಯಭಾರಿ ಹೇಳಿಕೆ ಕೊಟ್ಟಿದ್ದಾರೆ. ಮಿತ್ರರೇ, ಚೈನಾ ಏನೇ ಸಪೋರ್ಟ್ ಮಾಡಬಹುದು, ಏನೇ ಮಾಡಬಹುದು, ಭಾರತ ಮಾತ್ರ ಈ ಬಾರಿ ಬಹಳ ದೃಢ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಪಾಕಿಸ್ತಾನ ವಿಶ್ವದ ಮುಂದೆ ಇನ್ನೊಂದು ನಾಟಕವನ್ನು ಆರಂಭಿಸಿದೆ. ಪಾಕಿಸ್ತಾನದ ಮಾಧ್ಯಮ ಮಿನಿಸ್ಟರ್ ಅತಾವುಲ್ಲಾ ತರಾರ್ ಇದನಲ್ಲ, ಈತ ವಿಶ್ವದ ಎಲ್ಲ ಮಾಧ್ಯಮಗಳನ್ನ ಪಿಒಕೆ ಪ್ರಾಂತ್ಯಕ್ಕೆ ಕರೆದುಕೊಂಡು ಹೋಗಿದ್ದ. ಅಂದ್ರೆ ಪಾಕಿಸ್ತಾನದಲ್ಲಿರುವಂತಹ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಗಳನ್ನ. ಯಾಕೋಸ್ಕರವಾಗಿ ಅಂತಂದ್ರೆ, ಭಾರತ ಈಗೇನು ಆರೋಪ ಮಾಡ್ತಾ ಇದೆಯಲ್ಲ, ಈ ಪಿಒಕೆ ಪ್ರಾಂತ್ಯದಲ್ಲಿ ಉಗ್ರರ ಲಾಂಚ್ ಪ್ಯಾಡ್ಗಳಿದೆ, ಅಲ್ಲಿ ಅಡಗುತಾಣಗಳಿದಾವೆ, ಅಲ್ಲಿ ಟ್ರೈನಿಂಗ್ ಪಡೆದುಕೊಂಡು ಬಂದು ಜಮ್ಮು ಕಾಶ್ಮೀರದಲ್ಲಿ ದಾಳಿ ಮಾಡ್ತಾರೆ ಅಂತ ಹೇಳಿ ಭಾರತ ಆರೋಪಿಸ್ತಾ ಇದೆಯಲ್ಲ. ನಮ್ಮ ಪಿಒಕೆ ಪ್ರಾಂತ್ಯ ಬಹಳ ಸುಂದರವಾಗಿದೆ, ಅಲ್ಲಿ ಯಾವುದೇ ರೀತಿಯ ಉಗ್ರ ತಾಣಗಳಿಲ್ಲ, ನೀವೇ ನೋಡಿ ಅಂತ ಹೇಳಿ ಎಲ್ಲ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಗಳನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದ. ಮಿತ್ರರೇ, ಇದೊಂದು ದೊಡ್ಡ ಬೃಹನ್ ನಾಟಕ. ಯಾಕೆ ಅಂತಂದ್ರೆ, ಪಾಕಿಸ್ತಾನ ಈಗಾಗಲೇ ಉಗ್ರರನ್ನ ರಕ್ಷಿಸೋದಕ್ಕೋಸ್ಕರವಾಗಿ, ಅಂದ್ರೆ ಭಾರತ ದಾಳಿ ಮಾಡಿದ್ರೆ ಅಲ್ಲಿರುವಂತಹ ಉಗ್ರ ನೆಲೆಗಳಿಗೆ ಏನೂ ಹಾನಿ ಆಗಬಾರದು ಅಂತ ಹೇಳಿ ಅವರೆಲ್ಲರನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಭಾರತದ ದಾಳಿ ಭೀತಿಯಿಂದ ಪಾಕಿಸ್ತಾನದ ಸೇನಾ ವಿಮಾನವನ್ನ ಬಳಸಿ ಉಗ್ರರನ್ನ ಸ್ಥಳಾಂತರ ಮಾಡಿದೆ ಅನ್ನುವಂತಹ ವಿಚಾರ ಬಹಿರಂಗಗೊಂಡಿತ್ತು. ಅಂತಹದರಲ್ಲಿ ಇಂಟರ್ನ್ಯಾಷನಲ್ ಜರ್ನಲಿಸ್ಟ್ಗಳನ್ನ ಪಿಒಕೆ ಕರೆದುಕೊಂಡು ಹೋದ್ರೆ ಅವ್ರಿಗೇನ್ ಕಾಣುತ್ತೆ? ಈ ಪಾಕಿಸ್ತಾನದ ಸಚಿವನ ನಾಟಕ ಎಷ್ಟು ದೊಡ್ಡದು ಅಂತಂದ್ರೆ, ಎಲ್ಲಿ ಸುಂದರವಾದಂತಹ ಪ್ರದೇಶ ಇರುತ್ತೋ, ಎಲ್ಲಿ ಸೇಫ್ ಆಗಿರುತ್ತೋ ಅಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಚೆನ್ನಾಗಿದೆ ಅಂತ ತೋರಿಸ್ಕೊಂಡ್ ಬಂದಿರ್ತಾನೆ. ಅದನ್ನ ಬಿಟ್ಟು ಈ ಪಾಕಿಸ್ತಾನದ ಸರ್ಕಾರ ನೀವೆಲ್ಲಿ ಹೋಗ್ತಿರೋ ಹೋಗಿ, ನಾವೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ, ನೀವೇ ಹೋಗಿ ಸರ್ಚ್ ಮಾಡಿ ಅಂತ ಏನಾರು ಹೇಳುತ್ತಾ? ಅವ್ರು ತೋರಿಸಿದ ಪ್ಲೇಸ್ ಅನ್ನ ಈ ಜರ್ನಲಿಸ್ಟ್ಗಳು ನೋಡ್ಕೊಂಡ್ ಬಂದಿರ್ತಾರೆ, ಅದನ್ನೇ ವರದಿ ಬರೀತಾರೆ ಅಷ್ಟೇ. ಇದು ಕೂಡ ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನು ತಾನು ಸಾಚಾ ಅಂತ ಬಿಂಬಿಸಿಕೊಳ್ಳೋದಕ್ಕೆ ಮಾಡ್ತಿರುವಂತಹ ಒಂದು ವ್ಯರ್ಥ ಪ್ರಯತ್ನ ಅಷ್ಟೇ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ